ಭೀಕರ ಬರಕ್ಕೆ ರಾಜ್ಯದಲ್ಲಿ ಮೊದಲ ಬಲಿಯಾಗಿದೆ. ಮಳೆಯಿಲ್ಲದೆ ಕಬ್ಬು ಒಣಗಿ ಹೋಗಿದ್ದು ಸಾಲ ಮಾಡಿಕೊಂಡಿದ್ದ ವಿಜಯಪುರ ರೈತ ನೇಣಿಗೆ ಶರಣಾಗಿದ್ದಾರೆ. ಜಿಲ್ಲೆಯಲ್ಲೂ ಘೋರ ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ನಾಳೆ ಬರ ಪರಿಸ್ಥಿತಿ ಕುರಿತು ಮಹತ್ವದ ಸಭೆ ನಡೆಯಲಿದೆ. ಬರ ರಾಜ್ಯದಲ್ಲಿ ಆವರಿಸಿರುವಂತಹ ಬರ ರೈತರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ನೀರಿಲ್ಲ, ಬೆಳೆ ಒಣಗಿ ಹೋಗ್ತಿದ್ದು ರೈತರು ಕುಗ್ಗಿ ಹೋಗ್ತಿದ್ದಾರೆ. ವಿಜಯಪುರದ ಇಂಡಿ ತಾಲೂಕಿನ ತಡವಲಗ ಗ್ರಾಮದಲ್ಲಿ ರೈತ ನಾಗಪ್ಪ ಎಂಬುವರ ನೇಣಿಗೆ ಶರಣಾಗಿದ್ದಾರೆ. ಸುಮಾರು 20 ಲಕ್ಷ ಸಾಲ ಮಾಡಿದಂತ ರೈತ ನಾಗಪ್ಪ ಕಬ್ಬು ಬೆಳೆದಿದ್ರು. ಮಳೆಯ ಕೊರತೆಯಿಂದ ಕಬ್ಬಿನ ಬೆಳೆ ಒಣಗಿ ಹೋಗಿದೆ. ಸಾಲದ ಮರುಪಾವತಿ ಚಿಂತೆಯಲ್ಲಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರೋ ಶಂಕೆ ವ್ಯಕ್ತವಾಗಿದೆ. ಇಲ್ಲಿ ನೋಡಿ, ಇದು 6-7 ವರ್ಷದಿಂದ ಕಷ್ಟಪಟ್ಟಿದ್ದಂತ ರೈತರು ಅಡಿಕೆ ಮರಗಳನ್ನ ಮಕ್ಕಳಂತೆ ಸಾಕಿದ್ರು. ಬೆಳೆ ಉಳಿಸಿಕೊಳ್ಳೋದಕ್ಕೆ ಬೋರ್ವೆಲ್ ಕೊರೆಸಿದ್ರು. ಆದ್ರೆ ಮಳೆ ಕೊರತೆಯಿಂದ ಬೋರ್ವೆಲ್ ಕೂಡ ಬತ್ತಿ ಹೋಗಿದೆ. ಕರೆಂಟ್ ಸಮರ್ಪಕವಾಗಿ ಬಾರದ ಕಾರಣ ಪಂಪ್ ಸೆಟ್ ಕಾರ್ಯನಿರ್ವಹಿಸುತ್ತಿಲ್ಲ. ಮಳೆಯೂ ಇಲ್ಲದೆ ಅಡಿಕೆ ಮರ ಒಣಗಿ ಹೋಗ್ತಿದೆ. ದಾವಣಗೆರೆ ತಾಲೂಕಿನ ಗುಮ್ಮನೂರು, ಗುಡಾಳ್ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ನಾವೀಗ ದಾವಣಗೆರೆ ತಾಲೂಕಿನ ಗುಮ್ಮನೂರು ಮತ್ತು ಈ ಸುತ್ತಲಿನ ಪ್ರದೇಶದಲ್ಲಿ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಸಂಪೂರ್ಣವಾಗಿ ಏನು ಮಳೆ ಇವತ್ತು ಜುಲೈ ಮುಕ್ತಾಯ ಆಗ್ತಪ್ಪ ಅಂದ್ರೂ ಕೂಡ ಮಳೆ ಇಲ್ಲ. ಇವರೆಲ್ಲ ನಿರಾಶ್ರಿತ, ಏನು ಮಳೆ ಆಶ್ರಿತ ಪ್ರದೇಶದಲ್ಲಿರ್ತಕ್ಕಂಥ ಈ ಪ್ರದೇಶಗಳು ಅಡಿಕೆ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇರ್ತಾರೆ. ನೋಡ್ತಾ ಇರ್ಬೋದು. ಏನು ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಮಳೆ ಇಲ್ಲ, ಅದ್ರ ಜೊತೆಗೆ ವಿದ್ಯುತ್ ಸಂಪರ್ಕನೂ ಕೂಡ ಏನು ಸೂಕ್ತ ರೀತಿಯಲ್ಲಿ ವಿದ್ಯುತ್ ಕೂಡ ಸಿಗ್ತಾ ಇಲ್ಲ. ಅಲ್ಪ ಸ್ವಲ್ಪ ಬೋರ್ವೆಲ್ಗೆ ನೀರಿದ್ರು ಕೂಡ ಅದನ್ನೇನು ಬಳಸಿ ಅಡಿಕೆಯನ್ನು ಉಳಿಸ್ಕೊಳ್ಬೇಕಂತ ಹಲವಾರು ದಿನಗಳಿಂದ ರೈತರು ಹೋರಾಟವನ್ನು ಮಾಡ್ತಾಯಿದ್ರು. ಟ್ಯಾಂಕರ್ ಮೂಲಕ ಕೂಡ ನೀರನ್ನು ತಂದು ಹಾಕಿದ್ರು. ಕಳೆದ ಒಂದು ಹಲವಾರು ದಿನಗಳಿಂದ ಏನು ಸಂಕಟ ಅನುಭವಿಸಿದ್ರಿ, ಯಾವೆಲ್ಲ ತೊಂದರೆಗಳಾಗ್ತಾ ಇದ್ವು? ಈಗ ಕರೆಂಟ್ ಇಲ್ರಿ, ಒಂದು ಸ್ವಲ್ಪ ನೀರು ಹೊಡಿತಾವೆ, 2 ಗಂಟೆ 1 ಗಂಟೆ ಹೊಡಿತಾವೆ. ಅದು ಕರೆಂಟ್ ಕೊಡ್ತಾ ಇಲ್ಲ ಸರಿಯಾಗಿ. ಈಗ ನಾವು ಅಡಿಕೆ ಹಾಕಿದ್ದೀವಿ, 100 ಟ್ಯಾಂಕರ್ ನೀರು ಇರಿಸಿದ್ದೀವಿ. ಲಾರಿಲಿ 5,500 ರೂಪಾಯಿ ಒಂದು ಲೋಡ್ ನೀರು ಇರಿಸಿದ್ದೀವಿ, ಆದರೂ ನೀರಿಲ್ಲ. ಇಲ್ಲಿ ನೋಡಿ, ಇದು ಪಿನಾಕಿನಿ ನದಿ. ಒಂದು ಕಾಲದಲ್ಲಿ ತುಂಬಿ ಹರಿತಾ ಇದ್ದಂತ ಪಿನಾಕಿನಿ ನದಿ ಇದೀಗ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ತುಮಕೂರಿನ ಪಾವಗಡದಲ್ಲಿ ನಾಗಲಮಡಿಕೆ ಚೆಕ್ ಡ್ಯಾಂ ಖಾಲಿಯಾಗಿದೆ. ಪಿನಾಕಿನಿ ನದಿ ಸಂಪೂರ್ಣ ಬತ್ತಿ ಹೋಗಿದೆ. ಪಾವಗಡದ ಬಹುತೇಕ ಕೆರೆಗಳಲ್ಲಿ ನೀರಿಲ್ಲ. ಇನ್ನು ಆ ಸಂದರ್ಭ ಹೇಗಿದೆ ಅನ್ನುವಂಥದ್ದನ್ನು ನಾವು ದೃಶ್ಯ ಸಮೇತವಾಗಿ ವಿವರಿಸ್ತೇನೆ. ಸದ್ಯಕ್ಕೆ ನಾನು ಪಾವಗಡದ ನಾಗಲಮಡಿಕೆ ಡ್ಯಾಮ್ ಬಳಿ ಇದ್ದೇನೆ. ನೀವು ನೋಡ್ಬೋದು, ಇಲ್ಲಿ ಮಳೆ ಬಂದರೆ ಸಂಪೂರ್ಣವಾಗಿ ನೀರು ತುಂಬಿರುತ್ತೆ. ಪ್ರಮುಖವಾಗಿ ಇದು ಉತ್ತರ ಪಿನಾಕಿನಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಒಂದು ಚೆಕ್ ಡ್ಯಾಮ್ ಆಗಿರುವಂಥದ್ದು. ನಿಜಕ್ಕೂ ಕೂಡ ಹೇಳತೀರದ ಒಂದು ಸಂಕಷ್ಟದ ರೀತಿಯಲ್ಲಿ ಸೃಷ್ಟಿಯಾಗಿರುವಂಥದ್ದು. ಕಣ್ಣು ಆಯಿಸಷ್ಟು ದೂರಕ್ಕೂ ಕೂಡ ನೀರಿಲ್ಲ, ಸಂಪೂರ್ಣವಾಗಿ ಖಾಲಿಯಾಗಿರುವಂಥದ್ದು, ಬರಡ ರೀತಿಯಲ್ಲಿ ಸೃಷ್ಟಿಯಾಗಿರುವಂಥದ್ದು. ಅತ್ತ ಬೀದರ್ ಜಿಲ್ಲೆಯ ಜೀವನಾಡಿ ಮಾಂಜ್ರಾ ನದಿ ಕೂಡ ಖಾಲಿಯಾಗಿದೆ. ರೈತರು ಮತ್ತು ಜಾನುವಾರುಗಳಿಗೂ ನೀರಿನ ಅಭಾವವೇ ಉಂಟಾಗಿದೆ. ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ಈ ಪಕ್ಕದ ಮಹಾರಾಷ್ಟ್ರದಲ್ಲಿ ಕೂಡ ಮಳೆ ಸುರಿದಿಲ್ಲ. ಹೀಗಾಗಿ ಮಹಾರಾಷ್ಟ್ರದ ಏನು ಖೇಡ ಜಿಲ್ಲೆಯಲ್ಲಿ ಉಗಮವಾಗುವಂಥ ಏನು ಮಾಂಜ್ರಾ ನದಿ ಏನಿದೆ, ಇದು ಸಂಪೂರ್ಣವಾಗಿ ಈಗ ಏನು ನೀರಿಲ್ಲದೆ ಖಾಲಿಯಾಗಿರ್ತಕ್ಕಂಥದ್ದು. ಸದ್ಯ ನಾನು ನದಿಯ ಏನು ನಡುಮಧ್ಯ ಸದ್ಯ ನಾನು ಇರ್ತಕ್ಕಂಥದ್ದು. ಈ ದೃಶ್ಯನೂ ಕೂಡ ಇಲ್ಲಿ ನೋಡ್ಬೋದು ನೀವು. ಒಂದೇ ಒಂದು ಹನಿ ನೀರು ಕೂಡ ಇಲ್ಲಿ ಇಲ್ಲ. ಯಾಕೆಂದರೆ ಇದು ಈ ಮಾಂಜ್ರಾ ನದಿ ಏನಿದೆ, ಇದು ಬೀದರ್ ಜಿಲ್ಲೆಯ ರೈತರಿಗೆ ಕೂಡ ಜೀವ ನದಿ ಅಂತಲೇ ಹೇಳ್ಬೋದು. ಇಲ್ಲಿನ ರೈತರಿಗೆ ಮತ್ತು ಸಾಕಷ್ಟು ಜನರಿಗೆ ಕುಡಿಯುವ ನೀರಿನ ದಹನ ಇದೇ ನದಿಯಲ್ಲಿ ಏನು ದಹನ ಕೂಡ ಇಲ್ಲಿ ಇಂಗಿಸುತ್ತೆ. ಆದರೆ ಈಗ ಮಳೆಗಾಲ ಸಮರ್ಪಕವಾಗಿ ಆಗದೇ ಇರೋ ಹಿನ್ನೆಲೆಯಲ್ಲಿ ನದಿಯಲ್ಲಿ ಒಂದೇ ಒಂದು ಹನಿ ಕೂಡ ಇಲ್ಲಿ ನೀರಿಲ್ಲ. ಇದು ಸಹಜವಾಗಿ ರೈತರಿಗೂ ಕೂಡ ಸಾಕಷ್ಟು ಆತಂಕನೂ ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇನ್ನು ಬಾಗಲಕೋಟೆಯ ಬಾದಾಮಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಸ್ವಗ್ರಾಮದಲ್ಲೇ ಜನರು ನೀರಿಗಾಗಿ ಪರದಾಡ್ತಿದ್ದಾರೆ. ತಳ್ಳುವ ಗಾಡಿಯಲ್ಲಿ ದಿನವಿಡೀ ನೀರು ತರುವುದೇ ಕಾಯಕವಾಗಿದೆ. ಚರಂಡಿ ನೀರು ಹೊಲಕ್ಕೆ ಬರುತ್ತೆ ಅಂತ ಕೆಲ ರೈತರು ನೀರಿನ ಪಂಪ್ ಸೆಟ್ಗೆ ಬೀಗ ಹಾಕಿದ್ರಿಂದ ಈ ಪರಿಸ್ಥಿತಿ ಉಂಟಾಗಿದೆಯಂತೆ. ಶಿವಮೊಗ್ಗದ ಹೊರವಲಯದಲ್ಲಿ ಮಂಡಳಿ ಕಲ್ಲೂರು ಬಡಾವಣೆಯಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ ಉಂಟಾಗಿದೆ. ಬಡಾವಣೆಯಲ್ಲಿ 57 ಕುಟುಂಬಗಳಿದ್ದು ನೀರು ಪೂರೈಕೆ ಮಾಡುವ ಬೋರ್ವೆಲ್ ಕೆಟ್ಟು ಹೋಗಿದೆ. ಹೀಗಾಗಿ ಜನ ಒಂದೇ ಟ್ಯಾಂಕರ್ನ ನೀರಿಗಾಗಿ ಮುಗಿಬೀಳ್ತಿದ್ದಾರೆ. ವಿಧಿ ಇಲ್ಲದೆ ತುಂಗಾ ಕಾಲುವೆ ಕಲುಷಿತ ನೀರನ್ನ ಬಳಕೆ ಮಾಡುತ್ತಿದ್ದಾರೆ.
ಬರ ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ನಾಳೆ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆಯಲಿದೆ. ಬರ ಪರಿಸ್ಥಿತಿ, ಕುಡಿಯುವ ನೀರು, ಜಾನುವಾರುಗಳ ಮೇವು, ಕೃಷಿ ಚಟುವಟಿಕೆಗೆ ಸಂಬಂಧಿಸಿದಂತೆ ಕೈಗೊಳ್ಳಬೇಕಾದಂತಹ ಕ್ರಮಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುತ್ತೆ. ರಾಜ್ಯದ ಎಲ್ಲ ಡಿಸಿ ಹಾಗೂ ಎಲ್ಲ ಸಿಇಒ ಹಾಗೂ ಅಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, TV9.